ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರಿಗೆ ಯಾರೋ ಒಬ್ಬ ಜೀವ ಬೆದರಿಕೆ ಹಾಕಿದ್ದು ಕರೆ ಮಾಡಿ ಧಮಕಿ ಹಾಕಿದ್ದಾನೆ. ಇದೇ ಕಾರಣಕ್ಕೆ ಈಶ್ವರಪ್ಪನವರು ಶಿವಮೊಗ್ಗ ಎಸ್ಪಿ ಕಚೇರಿಯ ಕದ ತಟ್ಟಿದ್ದಾರೆ. ವಿದೇಶಿ ಮೂಲದಿಂದ ಅಂತಾರಾಷ್ಟ್ರೀಯ ಕರೆ ಬಂದಿರುವ ಕಾರಣ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಇಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹಾಗೂ ರಾಷ್ಟ್ರಭಕ್ತರ ಬಳಗದ ವತಿಯಿಂದ ಎಸ್ಪಿ ನಿಖಿಲ್ ಬಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈಶ್ವರಪ್ಪನವರ ಅಧಿಕೃತ ಮೊಬೈಲ್ ದೂರವಾಣಿ ಸಂಖ್ಯೆಗೆ ಜನವರಿ 7ರಂದು ವಿದೇಶಿ ಮೂಲದಿಂದ ಅಂತಾರಾಷ್ಟ್ರೀಯ ಮೊಬೈಲ್ ದೂರವಾಣಿ ಕರೆ ಬಂದಿದೆ. ಈ ಮೊದಲು ಅಂತಾರಾಷ್ಟ್ರೀಯ ಸಂಖ್ಯೆಯಿಂದ ಜೀವ ಬೆದರಿಕೆ ಕರೆಗಳು ಬಂದಿದ್ವು. ಆದ್ದರಿಂದ ಈ ವಿಷಯವಾಗಿ ಸೂಕ್ತ ತನಿಖೆ ಮಾಡುವುದಲ್ಲದೆ ಜೀವ ಬೆದರಿಕೆ ಇರುವ ಕಾರಣ ಹೆಚ್ಚಿನ ಭದ್ರತೆಯನ್ನು ಒದಗಿಸುವಂತೆ ಈಶ್ವರಪ್ಪನವರು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಈ ಹಿಂದೆ ಈಶ್ವರಪ್ಪನವರಿಗೆ ವೈ ಶ್ರೇಣಿಯ ಭದ್ರತೆಯನ್ನು ಒದಗಿಸಲಾಗಿತ್ತು. ಆದರೆ ಸಕಾರಣವನ್ನ ನೀಡದೆ ಭದ್ರತೆಯನ್ನು ಎಕ್ಸ್ ಶ್ರೇಣಿಗೆ ಇಳಿಸಲಾಗಿದೆ. ಈಗಲೂ ಸಹ ನನ್ನ ಪ್ರಾಣಕ್ಕೆ ಬೆದರಿಕೆ ಇರುವ ಕಾರಣ ವೈ ಶ್ರೇಣಿಯ ಭದ್ರತೆಯನ್ನು ಮರುಸ್ಥಾಪಿಸಲು ತುರ್ತುವಾಗಿ ಕ್ರಮ ವಹಿಸಬೇಕೆಂದು ಮನವಿಯಲ್ಲಿ ಅವರು ಆಗ್ರಹಿಸಿದ್ದಾರೆ. ಇಲ್ಲಪ್ಪ ಅವ್ರಿಗೆ ನೀನೇ ನೋಡಿಲ್ಲೇನಾ ಹಿಂದೆ ನಡೀರು ಜಾಗ ಬಿಡಬೇಕಲ್ಲ ಬಾಡಿ ಬರಂಗ್ ಮಾಡ ಹೇಗಿದೆಯಾ? ಬರಲಿ, 5 ನಿಮಿಷ ಹೊರಗಡೆ ಬರ್ತಾರೆ. ತುಂಬ ಸಂತೋಷದಿಂದ ನಾವು ಅದನ್ನು ಸ್ವಾಗತ ತುಂಬ ಶಾಂತಿ ಪ್ರಿಯರು. ಆದರೆ ಹಿಂದಿನ ಸರ್ಕಾರ ನನಗೆ ವೈ ಕ್ಯಾಟಗರಿ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದು ಮೊನ್ನೆ ತನಕ ಒಂದು 2-3 ತಿಂಗಳ ತನಕ ಇದಕ್ಕಿದ್ದಂಗೆ ವೈ ಕ್ಯಾಟಗರಿ ತೆಗೆದು ಎಕ್ಸ್ ಕ್ಯಾಟಗರಿ ಮಾಡಿದ. ಏನು ಭದ್ರತೆ ಕೊಡ್ತಾರೆ ಅಂತ ಪ್ರಶ್ನೆ ಅಲ್ಲ. ಹಿಂದೆ ಇಲ್ಲಿ ಬೆದರಿಕೆ ಕರೆಗಳು ಮಾಡಿದಂಥ ಸಂಸ್ಥೆಗಳು ಯಾವುದು? ಈಗ ಬೆದರಿಕೆ ಕರೆ ಈಗ ವಿದೇಶಿ ಮೂಲದಿಂದ ಅಂದರೆ ಮಾಡ್ತಿದ್ದಾರೆ. ಇದ್ರ ತನಿಖೆ ಆಗಬೇಕು. ನನಗೆ ವಿದೇಶದಿಂದ ಬೆದರಿಕೆ ಕರೆಗಳು ಬಂದಿದ್ವು. ಅದಾದ ನಂತರ ಆ ಸಂದರ್ಭದಲ್ಲಿ ಹೇಳಿದ್ದೆ ನಾನು, ಯಾವ ದೇಶದ್ರೋಹಿ ಸಂಘಟನೆ ನನಗೆ ಬೆದರಿಕೆ ಕರೆಗಳನ್ನ ಹಾಕಿದೆ, ಯಾವ ದೇಶದ್ರೋಹಿ ವ್ಯಕ್ತಿಗಳು ಈ ಬೆದರಿಕೆ ಕರೆಗಳನ್ನ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋಂಥ ಅಂಶವನ್ನು ಹಿಂದೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿದ್ದೆ. ಆದರೆ ಆ ಸಂದರ್ಭದಲ್ಲೂ ಕೂಡ ತನಿಖೆ ಮಾಡಿ ಯಾವ ಸಂಸ್ಥೆಯಿಂದ ಬೆದರಿಕೆ ಕರೆಗಳು ಬಂದಿದೆ, ಯಾವ ವ್ಯಕ್ತಿಯಿಂದ ಬಂದಿದೆ ಅಂತ ಇವತ್ತಿನ ತನಕ ಕೂಡ ಹೇಳಿಲ್ಲ. ಆದರೆ ನನಗೆ ಭದ್ರತೆ ದೃಷ್ಟಿಯಿಂದ ಬೆಂಗಳೂರು ಮನೆಗೆ, ಶಿವಮೊಗ್ಗ ಮನೆಗೆ ಎಲ್ಲ ಭದ್ರತೆಗೆ ಅವಕಾಶ ಮಾಡಿಕೊಟ್ರು ಮತ್ತು ಎಸ್ಕಾರ್ಟ್ ಕೂಡ ನನಗೆ ಕೊಟ್ಟಿದ್ದರು. ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡೋದಕ್ಕೆ ಎಸ್ಕಾರ್ಟ್ ಕೂಡ ಕೊಡ್ತಾಯಿದ್ರು. ಆದರೆ ಈಗ ಮತ್ತೆ 3 ತಿಂಗಳ ಕೆಳಗೆ ನನ್ನ ವೈ ಕ್ಯಾಟಗರಿ ಭದ್ರತೆಯನ್ನು ವಾಪಸ್ ತಗೊಂಡಿದ್ದಾರೆ. ವಾಪಸ್ ತಗೊಂಡಿದ್ದನ್ನು ಗಮನಿಸಿ ರಾಷ್ಟ್ರದ್ರೋಹಿ ಸಂಘಟನೆಗಳು ಮತ್ತೆ ನನಗೆ ವಿದೇಶದಿಂದ ಕರೆ ಬಂದಿದೆ ಅನ್ನೋಂಥ ಭಾವನೆ ನಂದಿದೆ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ನಮ್ಮೆಲ್ಲ ಸ್ನೇಹಿತರ ಮುಖಾಂತರ ಬಂದು ನಾನು ಒಂದು ಮನವಿ ಕೊಟ್ಟಿದ್ದೇನೆ. ಯಾವ ರಾಷ್ಟ್ರದ್ರೋಹಿ ಸಂಘಟನೆಯಿಂದ ಆ ವಿದೇಶಿ ಕರೆ ಬಂದಿದೆ, ಯಾವ ವ್ಯಕ್ತಿಯಿಂದ ಆ ವಿದೇಶಿ ಕರೆ ಬಂದಿದೆ, ಇದು ತನಿಖೆ ಆಗಬೇಕು. ಇದು ಬಹಳ ಮುಖ್ಯ. ಏಕೆಂತಂದರೆ 3 ತಿಂಗಳು ಕೆಳಗೆ ಈ ರೀತಿ ವೈ ಕ್ಯಾಟಗರಿನ ತೆಗೆದಿರೋದನ್ನು ಅವ್ರು ಯಾರು ಗಮನಿಸಿ ಹೇಗೆ ಅವರು ಇದಕ್ಕಿದ್ದಂಗೆ ನನಗೆ ಆ ಒಂದು ವೈ ಕ್ಯಾಟಗರಿ ತೆಗೆದಿದ್ದು ಅಂತ ಗಮನಿಸಿ ಮತ್ತೆ ವಿದೇಶದಿಂದ ಕರೆ ಬಂದಿದೆ, ಇದನ್ನು ಗಮನಿಸಬೇಕು ಅಂತ
ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ. ಜಿಲ್ಲಾ ರಕ್ಷಣಾಧಿಕಾರಿಗಳ ಮುಖಾಂತರ ಈಗಾಗಲೇ ಪತ್ರ ಕೊಟ್ಟಿದ್ದೀನಿ. ಯಾವ ಸಂಸ್ಥೆಯಿಂದ ಈ ರೀತಿ ವಿದೇಶದಿಂದ ಕರೆ ಬಂದಿದೆ ಮತ್ತು ಯಾವ ವ್ಯಕ್ತಿಯಿಂದ ವಿದೇಶದಿಂದ ಕರೆ ಬಂದಿದೆ ಅಂತ ತನಿಖೆ ಮಾಡಬೇಕು ಅಂತ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ನಾನು ಮನವಿ ಕೊಟ್ಟು, ಮತ್ತು ವೈ ಕ್ಯಾಟಗರಿಯಿಂದ ಎಕ್ಸ್ ಕ್ಯಾಟಗರಿ ಮಾಡಿದ್ದಾರೆ, ವಾಪಸ್ ವೈ ಕ್ಯಾಟಗರಿಗೆ ಮಾಡಬೇಕು ಅನ್ನೋ ಒತ್ತಾಯ ಕೂಡ ಈ ಸಂದರ್ಭ ನಾನು ಮಾಡಿದ್ದೀನಿ. ಬಹಳ ಮುಖ್ಯ, ತನಿಖೆನೂ ಆಗಬೇಕು, ಭದ್ರತೆಯೂ ಕೊಡಬೇಕು. ಈ ದಿಕ್ಕಿನಲ್ಲಿ ನಾನು ರಕ್ಷಣಾಧಿಕಾರಿ ಕೊಟ್ಟಿದ್ದೀನಿ. ರಕ್ಷಣಾಧಿಕಾರಿಗಳು ಖಂಡಿತ ಇದ್ರ ತನಿಖೆ ಮಾಡಿಸೋ ದಿಕ್ಕಲ್ಲಿ ನಾನು ಗಮನ ಕೊಡ್ತೇನೆ, ಮತ್ತು ನಿಮಗೆ ಭದ್ರತೆ ಕೊಡೋ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ, ಸೌಜನ್ಯದಿಂದ ಹೇಳಿದ್ದಾರೆ. ನಾನು ಈ ಸಂದರ್ಭ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡೋದಿಷ್ಟೇ, ಯಾವ ಸಂಸ್ಥೆಗಳು ಈ ದೇಶದ್ರೋಹಿ ಸಂಸ್ಥೆಗಳಿರ್ಬೋದು, ಆ ಸಂಸ್ಥೆಗಳು ಈ ರೀತಿ ಹಿಂದೆ ಬೆದರಿಕೆ ಕರೆ ಹಾಕಿದ್ರು, ಈ ಕರೆ ಮಾತ್ರ ಬಂದಿದೆ. ಅದರಲ್ಲಿ ಬೆದರಿಕೆ ಕರೆ ಅಂತ ನಾನು ಹೇಳಲ್ಲ, ಯಾಕೆಂತ ಕರೆ ಬಂದಿದೆ. ವಾಪಸ್ ನಾನು ಫೋನ್ ಮಾಡಿದ ಫೋನ್ ಎತ್ತಿಲ್ಲ, ಕನೆಕ್ಷನ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಇದನ್ನು ತನಿಖೆ ಆದ ಮಾತ್ರ ಯಾವ ಸಂಸ್ಥೆಯಿಂದ ನಂಬರ್ ಕೂಡ ರಕ್ಷಣಾಧಿಕಾರಿಗಳು ಕೊಟ್ಟಿದ್ರಿ. ನಿಮಗೂ ಕೂಡ ಯಾವ ನಂಬರಿಂದ ವಿದೇಶದಿಂದ ಬಂದಿದೆ ಅನ್ನೋಂಥ ನಂಬರ್ ಕೂಡ ನಿಮಗೆ ಕೊಟ್ಟಿದ್ದೀನಿ ನಾನು. ಇದನ್ನು ತನಿಖೆ ಮಾಡಿ ಅದ್ರ ಮುಖಾಂತರ ಆ ಸಂಸ್ಥೆ ಯಾರು ರಾಷ್ಟ್ರದ್ರೋಹಿ ಚಟುವಟಿಕೆ ಮಾಡ್ತಾರಂಥ ಸಂಸ್ಥೆ ಯಾರು ಕರೆ ಮಾಡಿದ್ದಾರೆ, ಯಾವ ವ್ಯಕ್ತಿಯನ್ನು ಕರೆ ಮಾಡಿದ್ದಾರೆ ಅದ್ರ ಬಗ್ಗೆ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ. ಮತ್ತು ರಾಜ್ಯದ ಗೃಹ ಸಚಿವರಿಗೆ ಮುಖ್ಯಮಂತ್ರಿ ನಾನು ಒತ್ತಾಯ ಮಾಡ್ತೇನೆ, ಈ ರೀತಿ ನಾನು ವೈ ಕ್ಯಾಟಗರಿ ಇದ್ದಿದ್ದನ್ನು ವಾಪಸ್ ತೆಗೆದಿರೋದನ್ನು ಗಮನಿಸಿದ್ದಾರೆ ಅವರು, ಆ ರಾಷ್ಟ್ರದ್ರೋಹಿ ಸಂಸ್ಥೆಯವರು ಗಮನಿಸಿ ನನ್ನನ್ನು ಈ ಸರಿ ಮತ್ತೆ ವಿದೇಶದಿಂದ ಕಾಲ್ ಮಾಡಿದ್ದಾರೆ. ತಕ್ಷಣ ತನಿಖೆನೂ ಮಾಡಬೇಕು ಯಾವ ಸಂಸ್ಥೆಯಿಂದ ಅಂತ, ಮತ್ತು ನಾನು ಭದ್ರತೆ ದೃಷ್ಟಿಯಿಂದನೂ ವೈ ಕ್ಯಾಟಗರಿ ಇದ್ದಿದ್ದನ್ನು ಮತ್ತೆ ವಾಪಸ್ ವೈ ಕ್ಯಾಟಗರಿ ಮಾಡಬೇಕು ಅನ್ನೋಂಥ ಒತ್ತಾಯ ಕೂಡ ಮಾಡಿ ಪತ್ರವನ್ನು ಕೊಟ್ಟಿದ್ದೇನೆ. ಹಿಂದುತ್ವದ ಬಗ್ಗೆ ನಾನು ಮಾಡ್ತಾ ಇರೋಂಥ ಹೋರಾಟಗಳ ಬಗ್ಗೆ ಮುಂಚೆಯಿಂದಲೂ ಕೂಡ ಈ ವಿದೇಶಿ ಶಕ್ತಿಗಳಿಗೆ, ರಾಷ್ಟ್ರದ್ರೋಹಿ ಮುಸಲ್ಮಾನರಿಗೆ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ಎಲ್ಲ ಮುಸಲ್ಮಾನರಿಗೂ ಟೀಕೆ ಮಾಡಲ್ಲ, ರಾಷ್ಟ್ರದ್ರೋಹಿ ಮುಸಲ್ಮಾನ್ ಸಂಘಟನೆಗಳಿಗೆ ಇದು ನನ್ನ ಕಂಡ್ರೆ ಅವ್ರಿಗೆ ಭಯನೂ ಇದೆ, ಅವರು ನನ್ನ ಬಗ್ಗೆ ಗಮನನೂ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ. ಇತ್ತೀಚೆಗೆ ನಾವು ಗೋವಿನ ರಕ್ಷಣೆ ಮಾಡೋ ದೃಷ್ಟಿನಲ್ಲಿ ಗೋವರ್ಧನ ಒಂದು ಸಂಸ್ಥೆ ಕೂಡ ಮಾಡಿದ್ದೀವಿ. ಪೂಜ್ಯ ಶೃಂಗೇರಿ ಜಗದ್ಗುರುಗಳು ಬಂದೋಗಿದ್ದಾರೆ, ಯಡಿಯೂರು ಸ್ವಾಮಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದೋಗಿದ್ದಾರೆ, ಹುಂಚಾ ಸ್ವಾಮಿಗಳು ಕೂಡ ಬಂದೋಗಿದ್ದಾರೆ. ಈ ರೀತಿ ಎಲ್ಲರೂ ಕೂಡ ಇದಕ್ಕೆ ಆಶೀರ್ವಾದ ಮಾಡ್ತಾ ಇರೋದು, ಗೋವಿನ ರಕ್ಷಣೆ ಮಾಡ್ತಾ ಇರೋದು ಕೂಡ ಈ ದೇಶದ್ರೋಹಿ ಚಟುವಟಿಕೆಗಳಿಗೆ, ದೇಶದ್ರೋಹಿ ಮುಸಲ್ಮಾನರಿಗೆ ಸಹಿಸಲಿಕ್ಕೆ